ಮತ್ತು ನಾಳೆ ನಾವು ಬೆಳಗ್ಗೆ 7 ಗಂಟೆಗೆ ಗವಿಮಠಕ್ಕೆ ನಮ್ಮ ಬೈಕ್ ರ್ಯಾಲಿ ಮುಖಾಂತರ ಭಾಗ್ಯನಗರದ ಯುವಕರೆಲ್ಲರೂ ಬೆಳಗ್ಗೆ 7 ಗಂಟೆಗೆ ನಾವು ಗವಿಸಿದ್ದೇಶ್ವರ ಮಠಕ್ಕೆ ನಾವು ರ್ಯಾಲಿ ಹೋಗ್ತೀವಿ. ಫಸ್ಟು ಅಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಆಮೇಲೆ ನಮ್ಮ ಭಾಗ್ಯನಗರದ ಸುತ್ತಮುತ್ತ ಇರುವ ಎಲ್ಲ ಮೇನ್ ರೋಡ್ಗಳಲ್ಲಿ ನಾವು ಬೈಕ್ ರ್ಯಾಲಿ ಮುಖಾಂತರ ಮತ್ತು ನಾವು ರಿಪೀಟ್ ಒಳ್ಳಿ ಮತ್ತು ಧರಣಿ ಸತ್ಯಾಗ್ರಹ ನಡೆಯುವ ಒಂದು ಗವಿಮಠದ ಹತ್ತಿರ ಹೋಗಿ ಮತ್ತು ಸೇರ್ಕೊತೀವಿ. ಸೇರಿಕೊಂಡು ಮತ್ತು ಅಲ್ಲಿ ಯಾವ ರೀತಿ ಘೋಷಣೆಗಳು ಏನಿರ್ತಾವೆ ಒಟ್ಟು ಬಲ್ಡೋಟ ವಿಸ್ತರಣೆ ವಿರುದ್ಧ ಕಾರ್ಖಾನೆಗಳ ವಿರುದ್ಧ ನಾವು ಎಲ್ಲ ಯುವಕರು ಹೋರಾಟ ಮಾಡ್ತೀವಿ ಅಂತೇಳಿ ಸುಮಾರು ನಾವು ಯುವಕರಲ್ಲಿ ಒಂದು 100-150 ಜನ ಸೇರೋ ಒಂದು ನಿರೀಕ್ಷೆ ಇದೆ. ಭಾಗ್ಯನಗರ ಎಲ್ಲ ನಾವು ಬಂದ್ ಮಾಡ್ತೀವಿ. ಏನೇನೆಲ್ಲ ಇರುತ್ತೆ ಬಂದಿದ್ರೆ ಎಲ್ಲ ತುರ್ತು ವ್ಯವಸ್ಥೆಗಳೆಲ್ಲ ಇರ್ತವೆ, ಆಸ್ಪತ್ರೆಗಳು ಚಾಲೂ ಇರ್ತವೆ, ಅದೇ ರೀತಿ ಹಾಲು ಇತ್ಯಾದಿಗಳು ಸಿಗುತ್ತವೆ, ಅದರ ಅಂಗಡಿಗಳು ಎಲ್ಲ ಬಂದಾಗ್ತವೆ, ತುರ್ತು ವ್ಯವಸ್ಥೆಗಳೆಲ್ಲ ಇರ್ತವೆ. ನಮ್ಮ ಹಿರಿಯರಾದಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಜಿ ಅವರು ಎಲ್ಲ ನಮ್ಮ ಭಾಗ್ಯನಗರ ಹಿರಿಯ ಗುರುಗಳು ಸೇರಿ ಒಂದು ಯುವಕ ಪಡೆಯನ್ನು ಕಟ್ಟುವಂಥ ನಮ್ಮ ಶಂಕರಾಚಾರ್ಯ ಮಠದ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಉಗ್ರ ಹೋರಾಟವನ್ನು ರೂಪಿಸುವ ಮೂಲಕ ಈ ಒಂದು ಹೋರಾಟ ಕಂಪ್ನಿಯ ಒಂದು ಇಷ್ಟು ದಿನ ಏನು ನಾವು ಪ್ರತಿಫಲನ ತಿಳಿಸುವ ಸಮಯ ಬಂದಿದೆ. ಯಾಕಂದರೆ ಪ್ರತಿದಿನವೂ ಇಲ್ಲಿ ಸತ್ಯಾಗ್ರಹ ಕುಂತು ಬೇಸೊತ್ತು ಈ 100ನೇ ದಿನದ ಫಲಿತವಾಗಿ ನಮ್ಮ ಭಾಗ್ಯನಗರದಿಂದ ಯಶಸ್ವಿಗೊಳಿಸಿ ಒಂದು ಉಗ್ರ ಹೋರಾಟವನ್ನು ಇನ್ನೂ ಹೆಚ್ಚಿನ ಪ್ರಮಾಣದ ಯುವಕರು ಸೇರಿ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತೆ ಅಂತ ಹೇಳ್ತೀವಿ. ನಾಳೆ ಬಂದ್ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾಳೆಯ ಒಂದು ಬಲ್ಡೋಟ ವಿಸ್ತರಣೆ ಬೇಡ ಅನ್ನುವುದಕ್ಕಾಗಿ ನಮ್ಮ ಒಂದು ಹೋರಾಟದ ಬಂದು, ಈ ಬಂದಿನಲ್ಲಿ ಪ್ರತಿಯೊಂದು ಹಳ್ಳಿಯಿಂದಲೂ ಎಲ್ಲರೂ ನಾವು ಬಂಡಿ ತಗೊಂಡು ಬರ್ತೀವಿ, ನಾವೆಲ್ಲ ಜಾಯ್ನ್ ಆಗ್ತೀವಿ, ಹೆಣ್ಮಕ್ಳು ಬರ್ತೀವಿ, ಗಂಡ್ಮಕ್ಳು ಬರ್ತೀವಿ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಆದರೂ ನಾವು ಎಲ್ಲರೂ ಭಾಗವಹಿಸ್ತೀವಿ ಅನ್ನುವಂಥ ಒಂದು ಒಕ್ಕರಲಿನ ಕೂಗು ಇದೆ. ಎಲ್ಲ ಹಳ್ಳಿಯೊಳಗೂ ಹೋದರೂ ಸಹ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಸಹ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ನಾವೆಲ್ಲ ಈ ಒಂದು ಬಂದ್ಗೆ ಜಾಯ್ನ್ ಆಗ್ತೀವಿ ಮತ್ತು ನಾವು ಈ ಬಂದನ್ನು ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಎಲ್ಲ ಕಡೆಯಿಂದಲೂ ಬರ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ರೈತ ಹೋರಾಟಗಾರರು ಇರ್ಬೋದು, ಪರಿಸರ ಹೋರಾಟಗಾರರು, ಆಮೇಲೆ ಪರಿಸರದ ಒಂದು ಕಾಳಜಿ ಇರುವಂಥವರು, ಮತ್ತು ದುನಿಯಾ ವಿಜಿ ಅವರು, ಪ್ರಕಾಶ್ ರೈ ಅವರು ಕೂಡ ತಮ್ಮ ಒಂದು ದೂರವಾಣಿ ಮೂಲಕ ನಮಗೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಮುಂದಿನ ದಿನದಲ್ಲಿ ಜಾಯಿನ್ ಆಗ್ತೀನಿ ಅಂತ ಅವರು ಸಹ ಹೇಳಿದ್ದಾರೆ. ಇದೇ ರೀತಿ ಎಲ್ಲ ಜಿಲ್ಲೆಯಿಂದಲೂ ಕೂಡ ಪರಿಸರವನ್ನು ಉಳಿಸೋದಕ್ಕಾಗಿ ಪರಿಸರ ಪ್ರೇಮಿಗಳು ಎಲ್ಲರೂ ನಮಗೆ ಆರೋಗ್ಯವನ್ನು ಒಳ್ಳೆಯದಾಗಲಿ, ಒಳ್ಳೆಯದಿರಬೇಕು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ದನಕರುಗಳ ಒಂದು ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ, ನಮ್ಮ ಒಂದು ಜೀವ ರಕ್ಷಣೆಗಾಗಿ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಾಗ್ತೀವಿ, ಯಶಸ್ವಿಗೊಳಿಸ್ತೀವಿ. ಈ ಒಂದು ಕಾರ್ಯವನ್ನು ಬಲ್ಡೋಟ ವಿಸ್ತರಣೆಯನ್ನು ಸ್ಥಗಿತ ಮಾಡೋಣ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ದಾರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.